ಕರೀತೀನಿ, ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ, ಮೊದಲಿಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ಮಹೇಶ್ವರ ತಾತನವರು, ಶಿವಯೋಗಿ ಶರಣರು, ಹಿರೇಮಠ, ಕೊಪ್ಪಳ ಜಿಲ್ಲೆ, ದಯಮಾಡಿ ವೇದಿಕೆಗೆ ಪರಮ ಪೂಜ್ಯರು ಆಗಮಿಸಬೇಕು ಅಂತೇಳಿ ಅವರನ್ನು ಈ ಮೂಲಕ ವೇದಿಕೆಗೆ ಆಹ್ವಾನಿಸಿದೆ. ಅವರನ್ನ ಶೋಭಾಗೌಡವರು ವೇದಿಕೆಗೆ ಕರ್ತರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ವಿ. ಹಾಗೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರುವಂಥ ಕೆ.ಟಿ. ಹನುಮಂತಣ್ಣವರು, ಸೌತ್ ಮಲ್ಟಿಪಾಲ್ ಕೌನ್ಸಿಲ್ ಉಪಾಧ್ಯಕ್ಷರಾದಂಥ ಹನುಮಂತಣ್ಣವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರನ್ನು ಸುರೇಂದ್ರರಾಜ ಅವರನ್ನ ಕರ್ತರಬೇಕು ಅಂತೇಳಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಹಾಗೆ ಗೌರವ ಉಪಸ್ಥಿತಿಯನ್ನು ವಹಿಸ್ತಾ ಇರುವಂಥ ಅಲೈ ಕೆ.ಎಂ. ಚಂದ್ರಶೇಖರ್ ಅವರು, 2ನೇ ಉಪರಾಜ್ಯಪಾಲರು, ಇವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರುವಂಥ ಮನ್ಮೂಲ್ ನಿರ್ದೇಶಕರು ಹಾಗೂ JDS ಜನಪ್ರಿಯ ಯುವ ಮುಖಂಡರಾದಂಥ ಗೌರವಿತ B.R. ರಾಮಚಂದ್ರ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು, ನೀನು ಕೆಲ ನಿಮಿಷದಲ್ಲಿ ಬರ್ತಾರೆ ಅಂತೇಳಿ ಹೇಳಿದ್ದಾರೆ. ಹಾಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಬಂದಿರುವಂಥ ಗೌರವಾನ್ವಿತ ವ್ಯವಸ್ಥಾಪಕ ರಾಜ್ಯಾಧ್ಯಕ್ಷರು, ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ಸುರೇಶ್ ಕೆ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಹಾಗೆ ಪ್ರಾಸ್ತಾವಿಕ ನುಡಿಗಳನ್ನ ಆಡಲಿಕ್ಕೆ ಬಂದಿರುವಂಥ ಶಿಕ್ಷಕರಾದಂಥ ರಂಗನಾಥ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ವಿಶೇಷ ಆಹ್ವಾನಿತರಾಗಿ ಬಂದಿರುವಂಥ ನಿರ್ದೇಶಕರು, ಭೂ ನ್ಯಾಯಮಂಡಳಿ ಬೋರ್ಡ್ನ ಮಂಡ್ಯ ಅರುಣ್ ಪಳಕಳ್ಳಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಅವರನ್ನ ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೀವಿ. ಹಾಗೆ ಮತ್ತೋರ್ವ ವಿಶೇಷ ಆಹ್ವಾನಿತರಾದಂಥ ಪ್ರಧಾನ ಕಾರ್ಯದರ್ಶಿಗಳು, ಮಾನವ ಹಕ್ಕುಗಳು ಸಂರಕ್ಷಣೆ ಸಂಸ್ಥೆ ಅಂಬರೀಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಅಂಬರೀಶ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಜಿಲ್ಲಾಧ್ಯಕ್ಷರು, JDSನ SC ವಿಭಾಗದ ಜಯರಾಮ್ರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಅವರನ್ನ ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ಗಾಯಕರು ಹಾಗೂ ಸಮಾಜ ಸೇವಕರು ಅಂತ ಕವಿತಾ ರಾಮಚಂದ್ರ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಈ ಮೂಲಕ ಅವರನ್ನ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಟೆಲಿಕಾಂ ಇಲಾಖೆಯ ವೀರಭದ್ರ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ಮುಖ್ಯ ಅತಿಥಿಗಳಾದಂಥ ಸಮಾಜ ಸೇವಕರಾದಂಥ ಶಿವಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಅವರನ್ನು ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದಷ್ಟು ಜನ ಸನ್ಮಾನಿತರು ಇದ್ದಾರೆ. ಆ ಸನ್ಮಾನಿತರನ್ನ ನಂತರ ಕೇಳೋಣ. ಸನ್ಮಾನಿತರ ಪರವಾಗಿ ವೈದ್ಯಾಧಿಕಾರಿಗಳು ಹಾಗೂ ಗಾಯಕರು, ಸಮಾಜ ಸೇವಕರು ಅಂತ ಡಾಕ್ಟರ್ ಮಾದೇಶ್ವರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬ ಸನ್ಮಾನಿತರಾದಂಥ ನೂರ್ ಅಹಮದ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬರು ಸನ್ಮಾನಿತರಾದಂಥ ಡಾಕ್ಟರ್ S. ನಾರಾಯಣ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಅವರನ್ನ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ಸನ್ಮಾನಿತರಾದಂಥ ಅಣೆಚರಿಪುರದ ಮಂಜೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ಸನ್ಮಾನಿತರಾದಂಥ ಸಿಂಡಿಕೇಟ್ ಸದಸ್ಯರಾದಂಥ ಹೊರವಲೆ ಚಂದ್ರಶೇಖರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತೀನಿ. ಹಾಗೆ ಬಸವರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು, ಅವರು ಸನ್ಮಾನಿತರು ಅಂತೇಳಿ ವಿನಂತಿಸಿಕೊಳ್ತೇನೆ. ಹಾಗೆ ಜೂನಿಯರ್ ರವಿಚಂದ್ರ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ವಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಸಂಗೀತ ಮತ್ತು ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟ್ ಮಂಡ್ಯ, ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆ ಬೆಂಗಳೂರು, ಪರಿಸರ ಅಲಯನ್ಸ್ ಸಂಸ್ಥೆ ಮಂಡ್ಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸಂಗೀತ ಮತ್ತು ಜನಪದ ನೃತ್ಯ ಕಾರ್ಯಕ್ರಮ ಅಂಗವಾಗಿ
ಪ್ರಾರ್ಥನೆಯನ್ನ ಮಾಡಿಕೊಡ್ಬೇಕು ಅಂತೇಳಿ ಕವಿತಾ ರಾಮಚಂದ್ರ ಅವರು ಈ ಒಂದು ಪ್ರಾರ್ಥನೆಯನ್ನ ಮಾಡಿಕೊಡ್ಬೇಕು ಅಂತೇಳಿ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾರೆ. ಬದಲಾವಣೆ ಮನ್ಮೀತ್ ರವರು ಈ ಒಂದು ಪ್ರಾರ್ಥನೆಯನ್ನ ಮಾಡಿಕೊಡ್ಬೇಕು ಅಂತೇಳಿ ಅವರನ್ನ ಈ ಮೂಲಕ ವಿನಂತಿಸಿಕೊಳ್ತಾರೆ. ಗಜಮುಖನೇ ಗಣಪತಿಯೇ ನಿನಗೆ ಬಂದರೆ ನಂಬಿದವರ ಬಾಳಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ಬಂದರೆ ನಂಬಿದವರ ಬಾಳಿನ ಕಲ್ಪತರು ನೀನೇ. ಬಲ್ಪದ ಶುಕ್ರದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಅರಸೆಂದು. ಬಲ್ಪದ ಶುಕ್ರದ ನಿನ್ನ ಸಂವಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಸಿದ್ದು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ನೀ ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುವರೆಸು ಎನ್ನುವ ಪಾದ ಸೇವೆ ಒಂದೇ ಧರ್ಮ ಸಾಧನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ. ಥ್ಯಾಂಕ್ ಯು. ಪ್ರಾರ್ಥನೆಯನ್ನ ಮಾಡಿಕೊಟ್ಟಂತ ಮನ್ಮೀತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಗಣ್ಯರನ್ನ ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶಿವಯೋಗಿ ಶರಣ ಹಿರೇಮಠ ಕೊಪ್ಪಳ ಜಿಲ್ಲೆಯಿಂದ ಬಂದಿರುವಂಥ ಪರಮ ಪೂಜ್ಯ ಶ್ರೀ 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 ಮಾದೇಶ್ವರ ತಾತನವರಿಗೆ ಎಲ್ಲರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು, ಮಹೇಶ್ವರ ತಾತನವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರುವಂಥ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಉಪಾಧ್ಯಕ್ಷರಂತ ಅಲೈ ಕೆ.ಟಿ. ಹನುಮಂತರವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಗೌರವ ಉಪಸ್ಥಿತಿಯನ್ನು ವಹಿಸಿರುವಂಥ ಎರಡನೇ ಉಪರಾಜ್ಯಪಾಲರಾದಂಥ ಗೌರವಾನ್ವಿತ ಕೆ.ಟಿ. ಜೆ.ಎಸ್. ಚಂದ್ರಶೇಖರ್ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಬಂದಿರುವಂಥ ವ್ಯವಸ್ಥಾಪಕರು, ರಾಜ್ಯಾಧ್ಯಕ್ಷರು, ಮಾನವ ಹಕ್ಕುಗಳ ಸಂಸ್ಥೆ ಹಾಗೂ ಜೊತೆಯಲ್ಲಿ ಪತ್ರಿಕೆಯ ಸಂಪಾದಕರಾದಂಥ ಗೌರವಾನ್ವಿತ ಸುರೇಶ್ ಕೆ.ಎನ್. ನಾವು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಾದೇಶ್ವರ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ಬಂದಿರುವಂಥ ಹಳಿಸಂದ್ರ ಮುಖ್ಯ ಶಿಕ್ಷಕರಾದಂಥ ರಂಗನಾಥ್ ಸರ್ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ವಿಶೇಷ ಆಮಂತ್ರಾಗಿ ಬಂದಿರುವಂಥ ನಿರ್ದೇಶಕರು, ಭೂ ನ್ಯಾಯಮಂಡಳಿ ಎ.ಸಿ. ಕೋರ್ಟ್ನ ಗೌರವಿತ ಅರುಣ್ ಪಳಕಳ್ಳಿ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳು, ಮಾನವ ಹಕ್ಕುಗಳ ಸಂಸ್ಥೆ ಹಾಗೂ ಜೊತೆಯಲ್ಲಿ ಪತ್ರಿಕಾ ಸಂಪಾದಕರಾದಂಥ ಅಂಬರೀಶ್ ಎಸ್. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ವಿಶೇಷ ಆಮಂತ್ರಾಗಿ ಬಂದಿರುವಂಥ ಉಪಾಧ್ಯಕ್ಷರು, JDS ನ ಮುಖಂಡರಾದಂಥ ಗೌರವ
ಗಾಯಕರು ಹಾಗೂ ಸಿಂಡಿಕೇಟ್ನ ಸದಸ್ಯರಂತ ಬರವಲೆ ಚಂದ್ರಶೇಖರ್ ಬಂದಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಜನಪದ ಅಕಾಡೆಮಿಯ ಸದಸ್ಯರು ಹಾಗೂ ಗಾಯಕರು ಆದಂಥ CN ಮಂಜೇಶ್ವರ ಅವರು ಚೆನ್ನಮ್ಮ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮ್ಮೆಲ್ಲರೂ ಕೂಡ ಮತ್ತೆ ವೇದಿಕೆ ಬಂದಿರುವಂಥ ಎಲ್ಲರೂ ಪತ್ರಕರ್ತರು ಎಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಬಂದಿರಲಿ. ಈ ಕಾರ್ಯಕ್ರಮ ಯಾಕೆ ನಡೀತಾ ಇದೆ, ಈ ಕಾರ್ಯಕ್ರಮ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಪ್ರಾಸ್ತಾವಿಕ ನುಡಿಗಳಲ್ಲಿ ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ಅಳಿಸಂದ್ರ ಮುಖ್ಯ ಶಿಕ್ಷಕರಂತ ಗೌರವಿತ ರಂಗನಾಥ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕು ಅಂತೇಳಿ ಅವರನ್ನ ಈ ಮೂಲಕ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವ ದಿಕ್ಕು, ವಿದ್ಯೆ ಇಲ್ಲದವನ ಬರಿ ಮುಖವು ಹಾಳುವ ಹತ್ತಿನಂತಿಗೂ ಸರ್ವಜ್ಞ. ಇದ್ದಲ್ಲಿಯೂ ಸಲುವ ಹೋಗಿದ್ದಲ್ಲಿಯೂ ಸಲುವ ವಿದ್ಯೆ ಕಲಿತ ಬಡವ ತಾ ಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ. ಸರ್ವಜ್ಞನ ವಿದ್ಯೆಯ ಮಹತ್ವವನ್ನಲ್ಲಿರುವಂತಹ ಒಂದು ನುಡಿಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಈ ಕನ್ನಡ ನೆಲ ಜಲ ಇದರ ಬಗ್ಗೆ ಅಭಿಮಾನವನ್ನು ವ್ಯಕ್ತಪಡಿಸುತ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪದರು. ಕುವೆಂಪುರವರ ಅರ್ಥಪೂರ್ಣವಾದಂಥ ಒಂದು ಕನ್ನಡ ಅಭಿಮಾನವನ್ನು ನುಡಿಗೆ ನೆನಪು ಮಾಡಿಕೊಳ್ಳುತ್ತಾ ಈ ಒಂದು ಅರ್ಥಪೂರ್ಣವಾದಂತಹ ಪುರಸ್ಕಾರ ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಮಹೇಶ್ವರ ತಾತನವರ ಒಂದು ಚರಣಾರವಿಂದಗಳಿಗೆ ನಮಿಸುತ್ತಾ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈ ಒಂದು ಕಾರ್ಯಕ್ರಮ ಚಿಕ್ಕದಾಗಿ ಚೊಕ್ಕವಾಗಿ ನಡೀತಾ ಇದೆ. ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟ್ ಅಂತ ಅಂದ್ಬಿಟ್ಟು 8 ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಸರ್ವಜ್ಞ ಕವಿಯ ಒಂದು ನುಡಿ ಇದೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಮುಂದೆ ಕಟ್ಟಿದ್ದು ಬುದ್ಧಿ ಸರ್ವಜ್ಞ. ನಾವು ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವು ಮಾಡ್ತಕ್ಕಂಥ ಒಂದು ದಾನ ಧರ್ಮ, ಬೇರೆಯವರು ಮಾಡಿದಂಥ ಸಹಾಯ ಪರೋಪಕಾರ ನಮ್ಗೆ ಯಾವ ರೂಪದಲ್ಲೂ ನಮಗೆ ಬೆನ್ನೆಲುಬಾಗಿ ನಿಂತಿದ್ರೆ ಮುಂದೆ ನಮ್ಮೊಂದು ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಆ ಒಂದು ಸರ್ವಜ್ಞ ನುಡಿ ನೆನಪಾಗುತ್ತೆ. ಬಹುಶಃ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಆಹ್ವಾನಿತ ಗಣ್ಯರನ್ನು ನೋಡ್ತಾ ಇದ್ರೆ ಅವರ ಮುಖಗಳಲ್ಲಿ ಒಂದು ಸಂತೃಪ್ತಿ, ಒಂದು ಸಮಾಧಾನ, ಒಂದು ಮುಖದಲ್ಲಿ ಒಂದು ತೇಜಸ್ಸು, ಕಳೆ ಎಲ್ಲ ಇದೆ. ಯಾಕೆಂತಂದ್ರೆ ಒಂದು ಸಂತೃಪ್ತಿ ಜೀವನನೇ ಮನುಷ್ಯ ಅಂದಮೇಲೆ ಪರೋಪಕಾರ ಅಂತ ಶರೀರಂ ಅಂತ ಪಂಪ ಕವಿ ಒಂದು ಹೇಳಿದ್ದಾರೆ. ಆ ಮಾತನ್ನು ನೆನಪಿಸ್ಕೊಂಡ್ರೆ ವೇದಿಕೆ ಗಣ್ಯರನ್ನು ನೋಡಿದ್ರೆ ನಮ್ಗೆ ಸಮಾಧಾನ ಆಗುತ್ತೆ. ಬಹುಶಃ ನಮಗೆ ಸಂಗೀತ ನೃತ್ಯ ಕಲಾನಿಕೇತನ ಟ್ರಸ್ಟ್ ಅಂತ ಹೆಸರು ಗೊತ್ತಿರಲಿಲ್ಲ. ನಾವು ಮಂಡ್ಯ ಜಿಲ್ಲೆಯ ಬಾಳಲ್ಲಿರ್ತಕ್ಕಂಥ ಒಂದು ಶಾಲೆ ಬಂದಿದ್ದು. ನಮ್ಮ ಶಾಲೆಯಲ್ಲಿ ಬಹುಶಃ ಈಗ 2 ವರ್ಷಗಳ ಹಿಂದೆ ಪ್ರಾಥಮಿಕ ಪ್ರೌಢ 1 ರಿಂದ 10ನೇ ತರಗತಿಯವರೆಗೆ ಲೆಕ್ಕ ಹಾಕಿದ್ರೆ ಬಹುಶಃ 30-35 ಮಕ್ಕಳಿದ್ರು. ಹಾಗಾಗಿ ಟ್ರಸ್ಟ್ ಪ್ರವೇಶ ಆಯಿತು. ಇವ್ರ ಜೊತೆಗೆ ಪರಿಸರ ಅಲಯನ್ಸ್ ಟ್ರಸ್ಟ್ ಸಹ ಬಂತು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಶಾಲೆಗೆ ಕಲಿಸ್ತಾ ಇದ್ದಂತಹ ಕೆಲವು ಪರಿಸ್ಥಿತಿ ಇರುತ್ತೆ. ಶುಲ್ಕನೂ ಕಟ್ಟಕ್ಕಾಗೋದಿಲ್ಲ, ಬ್ಯಾಗ್ ಕೊಡ್ಸಕ್ಕಾಗಲ್ಲ, ಈ ಥರ ಸಮಸ್ಯೆಗಳಿದ್ರೆ ಎಲ್ಲರೂ ಅಲ್ಲ, ಕೆಲವು ಮಕ್ಕಳು ಇರ್ತಾರೆ. ಅಂಥ ಮಕ್ಕಳಿಗೆ ಪ್ರೋತ್ಸಾಹದಾಯಕ ಕಾರ್ಯಕ್ರಮ ಇವ್ರು ಕೊಟ್ಟರು. ನೋಟ್ ಬುಕ್ ಕೊಡೋದಾಗ್ಲಿ, ಪೆನ್ ಕೊಡೋದಾಗ್ಲಿ, ಬ್ಯಾಗ್ ಕೊಡೋದಾಗ್ಲಿ ಅಥವಾ ಬ್ಯಾಡ್ಜ್ ಕೊಡೋದಾಗ್ಲಿ, ಬೇರೆ ಬೇರೆ ಒಂದು ರೀತಿಯಾದಂತಹ ಪ್ರೋತ್ಸಾಹದಾಯಕ ಕಾರ್ಯಕ್ರಮ ಕೊಟ್ಟರು. ವಿದ್ಯಾರ್ಥಿ ವೇತನ ಕೊಡೋದು ನಮಗೆ ಕಳೆದ 1 ವರ್ಷಗಳಿಂದ ನಮ್ಮ ಶಾಲೆಗೆ ಇವರು ಆರಂಭಿಸಿದ್ದಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ಅಲಯನ್ಸ್ ಕ್ಲಬ್ನ ಪರಿಸರ ಅಲಯನ್ಸ್ ಕ್ಲಬ್ನ ಹನುಮಂತು ಸರ್ ಇದ್ದಾರೆ, ಚಂದ್ರಶೇಖರ್ ಸರ್ ಇದ್ದಾರೆ. ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದರು. ನಮ್ಮ ಶಾಲಾ ಆವರಣದಲ್ಲಿ 2 ಶಾಲೆಗಳ ಆವರಣದಲ್ಲಿ ಗಿಡಗಳನ್ನು ನೆಡುವುದರ ಮೂಲಕ ಅತ್ಯುತ್ತಮವಾದಂತಹ ಒಂದು ಹಿತವಚನ ಹೇಳುವುದರ ಮೂಲಕ ಒಂದು ಪರಿಸರ ಪ್ರಜ್ಞೆಯನ್ನು ಮೂಡಿಸಿಕೊಂಡು ಸರ್ ಅವರಿಬ್ಬರು
ಅವ್ರ ವೇದಿಕೆ ಇದ್ದಾರೆ. ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನುಷ್ಯನಿಗೆ ಇವತ್ತು ಬಿಡುವೆ ಇರಲ್ಲ. ನೀವು ಯಾವ್ದಾದ್ರೆ ಒಂದು ಅಕಸ್ಮಾತ್ ಒಂದು ಫೋನ್ ಕರೆ ಮಾಡಿ ಅಂತ ಒಂದು ಕೇಳಿ, ಟೈಮ್ ಇಲ್ಲ ಕಣಪ್ಪ ಅಂತ ಹೇಳ್ತೀವಿ. ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿರ್ತೀವಿ, ಏನಂತ ಗೊತ್ತಿರಲ್ಲ. ನಮ್ಮ ಕುಟುಂಬದವ್ರ ಜೊತೆಗೂ ನಾವು ಆಚೆ ಹೋಗುವಷ್ಟು ಕುಡಿಸೋತಿರಲ್ಲ, ಎಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಗೊತ್ತಿರಲ್ಲ. ಅಂಥದ್ರಲ್ಲಿ ಟ್ರಸ್ಟ್ ಮೂಲಕ ಸಮಾಜ ಸೇವೆ ಮಾಡಿಕೊಂಡು ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿರ್ತಕ್ಕಂತಹ ಕೆಲವು ಪ್ರದೇಶಗಳಿಗೆ ಹೋಗಿ ಒಂದು ಸಮಾಜ ಸೇವೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಾವು ನೆನಪಿಸಬೇಕು. ಬಹಳ ಅತ್ಯಮೂಲ್ಯವಾದಂತಹ ಪರಿಶುದ್ಧವಾದಂತಹ ಪ್ರತಿಫಲಾಪೇಕ್ಷೆ ಇಲ್ಲದೇ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ಖುಷಿ ಪಡಬೇಕು. ಇವತ್ತು ನಮ್ಮ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯಿಂದ 100 ಮಕ್ಕಳಾಗಿದೆ. 30-35 ಮಕ್ಕಳಿರೋ ಜಾಗದಲ್ಲಿ 100 ಮಕ್ಕಳಾಗಿದೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಈ ವೇದಿಕೆಯಲ್ಲಿರ್ತಕ್ಕಂತಹ ಸಹೃದಯ ಪುಣ್ಯಾತ್ಮರ ಒಂದು ಸಹಕಾರ ನೆನಪಿಸ್ಕೋಬೇಕು. ನಾವು ಮುಂದಿನ ಸಹಕಾರವನ್ನು ಬಯಸ್ತೀವಿ. ನಮ್ಮ ಹನುಮಂತ ಸರ್ ಅವರು ಹೇಳಿದ್ರು, ಶೌಚಾಲಯ ಬೇಕಾ ಸರ್ ಅಥವಾ ಏನ್ ಬೇಕು ಹೇಳಿ ಸರ್ ಅಂತ. ನಮ್ಮ ಗ್ರಾಮೀಣ ಪ್ರದೇಶ ಆದ್ರಿಂದ ನಮಗೆ ಬರೋ ಹೋಗೋದಕ್ಕೆ ಸಾರಿಗೆ ವ್ಯವಸ್ಥೆ ಸಮಸ್ಯೆ ಇದೆ, ದಯಮಾಡಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಸರ್ ಅಂತ ಬೇಡ್ಕೊಂಡು ಮುಂದೆ ನಾವು ವ್ಯವಸ್ಥೆ ಪಡಿಸ್ತೀವಿ ಅಂತ. ಬಟ್ ನಾನು ಇದೆಲ್ಲ ಏನ್ ಕೇಳ್ತಿದ್ದೀನಿ, ಇಲ್ಲಿ ನಿಜವಾಗ್ಲೂ ಸಂಗೀತ ಲೋಕ ಕರೋಕೆ ಗಾಯನ ಕಾರ್ಯಕ್ರಮ ಅಂತ ಹೇಳಿದ್ರು ಮೇಡಮ್ ಅವರು. ನಮ್ಗೆಲ್ಲ ಹಾಕಿದ್ದಾರೆ ನೋಡಿ ಕರೋಕೆ ಗಾಯನ ಕಾರ್ಯಕ್ರಮ ಅಂತ. ಸಂಗೀತ ಅನ್ನೋದು ನಮ್ಮೆಲ್ಲ ಕಷ್ಟಗಳನ್ನ ನೋವುಗಳನ್ನ ಮರೆಸ್ತದೆ. ಇಲ್ಲೆಲ್ಲ ಸಾಕಷ್ಟು ಎಲ್ಲ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತಕ್ಕಂಥ ದಿನ ನೀವು ಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರೋ ಪುಣ್ಯಾತ್ಮರೆಲ್ಲ ಬಂದಿದ್ದೀರಾ ಅಂತ ಇನ್ನು ಆಯ್ಕೆ ಮಾಡಿಬಿಟ್ಟು ಇವತ್ತು ಸಂಗೀತ ಕಲಾನಿಕೇತನ ಟ್ರಸ್ಟ್ ಅವರು ಮತ್ತೆ ಪರಿಸರ ಅಲಯನ್ಸ್ ಟ್ರಸ್ಟ್ ಅವರು ಮತ್ತೆ ಮಾನವ ಹಕ್ಕುಗಳ ಒಂದು ವತಿಯಿಂದ ಒಂದು ಅತ್ಯಮೂಲ್ಯವಾದಂತಹ ಅತ್ಯದ್ಭುತವಾದ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಎಲೆಮರೆಯ ಕಾಯಿಗಳು ಅಂತ ಹೇಳ್ತಾರೆ, ಒಂದು ಪದ ನಾವು ಹಳ್ಳಿಗಳ ಕಡೆ ಹೇಳ್ತೀವಿ. ಎಲೆಮರೆಯ ಕಾಯಿಯಿಂದ ಮರ ಇರುತ್ತೆ, ಕಾಣುವಂತ ಮಾತ್ರ ಕಿತ್ಕೊಂಡ್ಬಿಡ್ತೀವಿ. ಎಲೆಮರೆಯ ಕಾಯಿಗಳು ಯಾರಿಗೂ ಕಾಣಲ್ಲ, ಕೊನೆಗೆ ಅದು ಬಿದೋಗ್ಬಿಡುತ್ತೆ, ಏನಕ್ಕೂ ಪ್ರಯೋಜನ ಆಗಲ್ಲ. ಆ ಥರ ಎಲೆಮರೆಯ ಕಾಯಿಗಳ ರೀತಿಯಲ್ಲಿ ಎಲ್ಲ ಮಹನೀಯರು ಇದ್ದಾರೆ. ಪ್ರತಿಭಾ ನವೋನ್ಮೇಷ ಶಾಲಿನಿ ಅಂತ ಒಂದು ಮಾತು ಹೇಳ್ತಾರೆ. ಯಾರ್ಯಾರಲ್ಲಿ ಎಂತೆಂಥ ಪ್ರತಿಭೆ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ರೆ ನೀವೆಲ್ಲರ ಪ್ರತಿಭೆಯನ್ನು ಗುರುತಿಸ್ಬಿಟ್ಟು ಇವತ್ತು ಈ ಸಂಘ, ಇವತ್ತು ಟ್ರಸ್ಟ್ ನಿಮಗೆ ಕನ್ನಡ ಸೇವಾ ರತ್ನ ಅಂತ ಎಂತಹ ಹೆಸರಿಟ್ಟಿದ್ದಾರೆ ಅಂದ್ರೆ ಕನ್ನಡ ಸೇವಾ ರತ್ನ ಅಂತ. ಕನ್ನಡ ಭೂಮಿಯಲ್ಲಿ ಹುಟ್ಟಿರದೆ ಕುವೆಂಪು ಅವರ ಒಂದು ಹೆಸರು ನೆನಪು ಮಾಡ್ತಾರೆ ಯಾವಾಗಲೂ ಸಹ. ಕುವೆಂಪು ಅವರು ಕನ್ನಡದಲ್ಲಿ 8 ಜನ ಜ್ಞಾನಪೀಠ ಕವಿಗಳಲ್ಲಿ ಅಗ್ರಗಣ್ಯರು, ಮೊದಲನೆಯವರು, 2ನೇ ರಾಷ್ಟ್ರ ಕವಿ ಅಂತಕ್ಕಂಥ ಪ್ರಶಸ್ತಿ ತಗೊಂಡರು. ಕನ್ನಡದಲ್ಲಿ ಎಂತೆಂಥ ಪ್ರಶಸ್ತಿಗಳು ಅವೆಲ್ಲವನ್ನ ತಮ್ಮ ಮುಡಿ ಏರಿಸಿರ್ತಕ್ಕಂಥವ್ರು ಕುವೆಂಪು ಅವರು. ಅವ್ರು ಹೇಳಿದ್ದಾರೆ ಒಂದ್ ಕಡೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮಾಡಬಹುದು, ಕನ್ನಡಕ್ಕಾಗಿ ಕಿರು ಬೆರಳು ಎತ್ತಿದರೂ ಅಲ್ಲಿ ಅದೇ ಗೋವರ್ಧನಗಿರಿ ಆಗುವುದು ಅಂತ ಹೇಳೋರು. ಅಂತಹ ಕನ್ನಡ ಅಭಿಮಾನದ ಒಂದು ಹೆಸರನ್ನ ಇಟ್ಟಿದ್ದಾರೆ ಕನ್ನಡ ಸೇವಾ ರತ್ನ ಅಂತ. ನಿಜವಾಗ್ಲೂ ಇದಕ್ಕೆ ಬಾಜರಾಗಿರ್ತಕ್ಕಂಥ ಪಟ್ಟಿ ಇದೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡು ಇವತ್ತು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಆ ಪ್ರಶಸ್ತಿಯನ್ನು ಸ್ವೀಕರಿಸಿ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಮಾಜ ಸೇವೆಯನ್ನು, ಕನ್ನಡ ಸೇವೆಯನ್ನು ಮಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಜಾಸ್ತಿ ಮಾತಾಡಬಹುದು, ಗಣ್ಯರ ವೇದಿಕೆಯಲ್ಲಿದ್ದಾರೆ. ಹಾಗಾಗಿ ನಮ್ಮ ಮಾತುಗಳ ವಿರಾಮ ಹೇಳ್ತಾ, ನಿಜವಾಗ್ಲೂ ಇದೊಂದು ಟ್ರಸ್ಟ್ ಅತ್ಯಮೂಲ್ಯವಾದಂತಹ, ಅದ್ಭುತವಾದಂತಹ, ಬಹಳ ಪರಿಶುದ್ಧವಾದಂತಹ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದೆ. ಮತ್ತೆ ಇಂದಿನ ಪ್ರಜೆಗಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತ ಹೇಳ್ತಾರೆ. ಹಾಗಾಗಿ ಮಕ್ಕಳುಗಳನ್ನ ಗುರುತಿಸ್ಬಿಟ್ಟು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಟ್ರಸ್ಟ್ಗೆ ಅದರ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಸಹಕಾರ. ಯಾಕೆಂದ್ರೆ ಒಂದ್ ಕೈ ಸೇರಿದ್ರೆ ಚಪ್ಪಳೆ ಆಗಲ್ಲ, 2 ಕೈ ಸೇರಲೇಬೇಕು. ಶಾಲಾ ಕಲಾನಿಕೇತನ ಟ್ರಸ್ಟ್ ಒಂದೇ ಅಲ್ಲ, ಅದ್ರ ಜೊತೆಗೆ ಪರಿಸರ ಅಲಯನ್ಸ್ ಇದ್ದಾರೆ, ಯಾವಾಗಲೂ ನಿಂತಿರ್ತಾರೆ ಅವರು ಪರಿಸರ ಜಾಗೃತಿ ಮೂಡಿಸೋದಕ್ಕೆ ಅಂತ. ಜೊತೆಗೆ ಮಾನವ ಹಕ್ಕುಗಳು ಅವುಗಳ ಒಂದು ಇಲಾಖೆಯವರು ಇದ್ದಾರೆ. ಮತ್ತೆ ಎಲ್ಲರೂ ಇದ್ದಾರೆ, ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಸಹಕರಿಸಿದ್ದಾರೆ. ಅವರೆಲ್ಲರೂ ಸಹ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನು ಕೊಡ್ಲಿ ಅಂತ ಹೇಳ್ತಾ, ಪಿ ಶೋಭಾ ಗೌಡ ಮೇಡಮ್ ಅವರು ಬಹಳ ಅವರ ಇಡೀ ತಂಡ ತುಂಬಾ ಚೆನ್ನಾಗಿದೆ. ಇಡೀ ಟೀಮ್, ಅವರ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು, ಯಾರು ಟೀಮ್ ಏನಿದ್ರು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಚಪ್ಪವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಂತ ಹೇಳ್ತಾ ವರ್ಷ ಇದು ವರ್ಷ ಮೇಡಮ್ ಅವರು ಹೇಳಿದ್ರು 8ನೇ ವರ್ಷದ ಕಾರ್ಯಕ್ರಮ ಅಂತ ಹೇಳಿದ್ರು. 8ನೇ ವರ್ಷದ ಕಾರ್ಯಕ್ರಮ ಸ್ವಾಮೀಜಿಯವರು 2 ಮಾತಾಡೋದು ಅವ್ರ ಜೊತೆ. ಅವರ ಕಿರಿಯ ವಯಸ್ಸಿನಲ್ಲಿ ಬಹಳ ಅತ್ಯದ್ಭುತವಾದಂತಹ ಸೇವೆಯನ್ನು ಮಾಡಿದ್ದಾರೆ. ಒಂದು ಮ್ಯಾಗ್ಝಿನ್ ಅನ್ನು ನೋಡಿದ್ವಿ ನಾವು, ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯವರು ಚಿಕ್ಕ ವಯಸ್ಸಿನಲ್ಲಿ ಬಹಳ ಅತ್ಯಮೂಲ್ಯವಾದಂತಹ, ಅತ್ಯದ್ಭುತವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸ್ವಾಮಿಯವರ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲರ ನುಡಿಯನ್ನು ಹೇಳೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ, ಯಾರು ಪ್ರಶಸ್ತಿ ಸ್ವೀಕರಿಸಿದ್ರು ಅವರು ಇನ್ನೂ ಹೆಚ್ಚಿನ ಮಟ್ಟದ ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ, ಇವಾಗ ಇಡೀ ಟ್ರಸ್ಟ್ಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ತುಂಬ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮತ್ತೆ ವಿರಾಮವನ್ನು ಹೇಳ್ತಾ